ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವಿವತ್ತು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಒಂದು ಎಕ್ಸಾಮ್ ಇತ್ತು, ಅದನ್ನು ಅಟೆಂಡ್ ಮಾಡೋಣ ಅಂತ ಹೊರಟಿದ್ದೀವಿ. ನಾನು ನಮ್ಮ ನಿತಿನ್ನು ಆ್ಯಂಡ್ ಪ್ರತಿ ಸರಿ ಸುಮಾ ಹಾಸನಕ್ಕೆ ಬರ್ತಾ ಇದ್ಲು. ಇವತ್ತು ನಾವೇ ಸುಮಾ ಅವ್ರ ಮನೆಗೆ ಹೊರಟಿದ್ದೀವಿ. ಸೊ ಫಸ್ಟ್ ಟೈಮ್ ಸುಮಾರು ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ಬನ್ನಿ. ಬೆಂಗಳೂರು ಚೆನ್ನಾಗಿದೆ ಅಲ್ಲ, ಏನಾಗಿದೆ ನಮ್ಮದು ಬೆಂಗಳೂರು ಜರ್ನಿ ಶುರುವಾಗಿದೆ. ಸ್ಟಾರ್ಟಿಂಗ್ ನಾವು ಸುಮಾರು ಮನೆಗೆ ಹೋಗ್ತೀವಿ. ಸುಮಾರು ಮನೆಗೆ ಏನು ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಡೈಲಾಗ್ ಅದು ಡೈಲಾಗ್. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಹೋಯ್ತಾ ದಾರಿಯಲ್ಲಿ ಸನ್ರೈಸ್ ಕಾಣಿಸ್ತಿತ್ತು. ಯಪ್ಪ ಎಂಥ ಸೂಪರ್ ಅಂತ ಅಂದರೆ, ಆ್ಯಕ್ಚುಲಿ ಮಾರ್ನಿಂಗ್ ಎದ್ದವ್ರಿಗೆ ಮಾತ್ರ ಈ ಫೀಲು, ಈ ಎಕ್ಸ್ಪೀರಿಯೆನ್ಸು, ಅದೇನು ಹೇಳ್ತಾರೆ ಖುಷಿ ಅದು ಗೊತ್ತಾಗೋದು. ಅದು ನೋಡೋದಕ್ಕೆ ನಿಜವಾಗ್ಲೂ ಒಂಥರ ಹೆಂಗೋ ಎಲ್ಲೋ ಟ್ರಿಪ್ ಹೋಗ್ತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ನಾವು ಎಲ್ಲೇ ಹೋಗಲಿ, ಏನೇ ಕೆಲಸ ಮಾಡಿರಲಿ, ಈವನ್ ಮನೇಲಿದ್ದು ಕೂಡ ನಾವು ಹೊರಗಡೆ ಎದ್ದು ನೋಡ್ತಿದ್ದೀವಿ ಅಂತ ಅಂದರೆ ಅದೊಂಥರ ಎಕ್ಸ್ಟ್ರಾಡ್ನರಿ ಫೀಲಿಂಗ್ ಕಣ್ರಿ. ಅದಕ್ಕೆ ಎಲ್ಲರೂ ಬೆಳಬೆಳಿಗ್ಗೆನೇ 4 ಗಂಟೆ 5 ಗಂಟೆಗೆಲ್ಲ ಎದ್ಬಿಡಿ, ಯಾರು 8 ಗಂಟೆವರೆಗೂ ಮಲ್ಕೋಬೇಡಿ ಅಂತ ಹೇಳೋದು. ನಾನು ಹೇಳೋ ಟಿಪ್ಸ್ಗಳನ್ನೆಲ್ಲ ತಗೊಳ್ಳಿ, ನಿಮಗೆ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಆಯ್ತಾ? ಬಂದಿದ್ದೆಲ್ಲ ತುಂಬ ದಿವಸ ನಾವು ಬಂದೇ ಇರಲಿಲ್ಲ, ಅದಕ್ಕೆ ಫೈನಲಿ ನಾವು ಸುಮಾರು ಮನೆಗೆ ಬಂದಿದ್ದೀವಿ. ಮರ ಮೊದಲೆಲ್ಲ ಮರ ಇತ್ತು, ಇವಾಗ ಮರಗಳಿಲ್ಲ, ಎಲ್ಲ ಕಟ್ ಮಾಡೋಕ್ಕಿಲ್ಲ. ಮರ ಜಾಸ್ತಿ ಮರ ಇದೆ. ಫಸ್ಟ್ ಟೈಮ್ ನಮ್ಮ ನಿತಿನ್ ಬೆಂಗಳೂರಿಗೆ ಬಂದಿದ್ದೀವಿ ಅಲ್ಲ, ತಲೆ ಕೂಗಿ ಸರಿ ಮಾಡ್ತಿಲ್ಲ ಬಂದು ಏನಾದ್ರು ಯಾವಾಗ ಕೋಟಿ ಅನ್ಲಿಮಿಟೆಡ್ ಕೋಟಿ ಡೋಂಟ್ ನೋ ಎಷ್ಟು ಅಂತ. ಇದು ನಂದಾಜು 50 ಕೋಟಿ. ಮಕ್ಕಳು ಚಿಕ್ಕವರಿದ್ದಾಗಲೂ ನಾನು ಎಲ್ಲೋ ಹೊರಗಡೆ ಹೋಗಿಲ್ಲ, ನಾನು ಅವ್ರನ್ನೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಯಾಕೆ ಅಂತಂದ್ರೆ ರಿಲೇಟಿವ್ಸ್ ಮನೆಗೆಲ್ಲ ನಾನು ಜಾಸ್ತಿ ಹೋಗಲ್ಲ, ತುಂಬ ಕಡಿಮೆ. ಹೋದ್ರೆ ಏನಾದ್ರು ಕೆಲಸ ಇತ್ತು ಅಂದರೆ ನಾನು ಒಂದು ದಿವಸಕ್ಕಷ್ಟೇ ಹೋಗ್ಬಿಟ್ಟು ವಾಪಸ್ ಬಂದುಬಿಡ್ತಿದ್ದೆ. ಸೊ ನನ್ನ ಮಗನ ಇದೇ ಫಸ್ಟ್ ಟೈಮ್ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ಅಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು, ಬಿಲ್ಡಿಂಗ್ಗಳನ್ನೆಲ್ಲ ನೋಡ್ಬಿಟ್ಟು ನನ್ನ ಮಗ ಕೇಳ್ತಿದ್ದೆ, ಇವಕ್ಕೆಲ್ಲ ಕಟ್ಟೋದಕ್ಕೆ ಎಷ್ಟು ಕೋಟಿ ಆಗ್ಬೋದು. ಆ್ಯಂಡ್ ಮೆಟ್ರೋ, ಆಮೇಲೆ ಮೇಲ್ಗಡೆ ಫ್ಲೈಓವರು, ಆ ಕನ್ಸ್ಟ್ರಕ್ಷನ್ನು, ಅದನ್ನೆಲ್ಲ ನೋಡಿ ಅವನಿಗೆ ಒಂಥರ ಖುಷಿ. ನೋಡಿ ಅಷ್ಟೊತ್ತಿಗಾಗಲೇ ನಮ್ಮ ಸುಮಾ ಮೇಡಮ್ ಬಂದ್ಬಿಟ್ರು. ಆಹಾ ಸುಮ್ಮನೆ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ನನಗೆ. ಪ್ರಯಾಣ ಶುರು ಮಾಡಿದ್ದೀವಿ. ಈಗ ಇಲ್ಲಿಂದ ನಾವು ಡೈರೆಕ್ಟಾಗಿ ಎಕ್ಸಾಮ್ ಹಾಲ್ಗೆ ಹೋಗಲ್ಲ, ಸುಮಾರು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನೆಕ್ಸ್ಟು ಅವ್ರ ಮನೆಗೂ ನಮ್ಮ ಎಕ್ಸಾಮ್ ಸೆಂಟ್ರಿಗೂ ತುಂಬ ನಿಯರ್ ಇದೆ. ಸುಮಾರು ಮನೆ ಇದರಲ್ಲಿ ಯಾವುದು ಅಂತ ಗೊತ್ತಿಲ್ಲ. ಎಮ್ಮೆ ಕಾಲಲ್ಲಿ ಇಂಟೀರಿಯರಲ್ಲಿ ಇಷ್ಟಾದರೂ ಮರ ಬೆಳೆಸ್ಕೊಂಡವ್ರಲ್ಲ ಬೆಂಗಳೂರಲ್ಲಿ, ಅದಕ್ಕೆ ಖುಷಿ ಪಡಬೇಕು. ನಮ್ಮ ಹಾಸನದಲ್ಲೇ ಇಷ್ಟೊಂದು ಮರಗಳಿಲ್ಲ ನೋಡಿ. ಎಲ್ಲಿದ್ದಾವೆ? ಇಲ್ಲ ಮಗನೆ, ಎಲ್ಲ ಕಡ್ದು ಹಾಕ್ಬಿಟ್ಟಾರೆ ಮರಗಳನ್ನೆಲ್ಲ. ಅದು ಸುಮಾರು ಮನೆ ಮ್ಯಾಟ್ರರ್ಸು. ಸುಮ್ಮ ಬಂದ್ಲು ಸುಸ್ತೈತೆ. ಓದ್ಕೋಬೇಕಲ್ವಾ ಇವತ್ತು ಎಕ್ಸಾಮು. ಸುಮನ್ ಮನೆ ಹೋಮ್ ಟೂರ್ ಮಾಡಿಸ್ಬಿಡ್ತೀನಿ. ಹೋಮ್ ಟೂರ್, ಸುಮನ್ ಮನೆ ಹೋಮ್ ಟೂರ್. ಇದನ್ನ ಗೋಡೆ ಓಡಿಸ್ಬೇಕಿತ್ತು ನೀನು ದೇವ್ರ ಮನೆನ.
ದೇವ್ರ ಮನೆನ ಗೋಡೆ ಓಡಿಸ್ಬಿಟ್ರೆ ಈಸಿ, ಜಾಗ ಉಳಿಯತ್ತೆ. ಇನ್ನು ನಾನು ಅಲ್ಲೇ ಅಲ್ಲಿಂದಾನೆ 12:45 ಹೊರಡ್ಬೇಕಿತ್ತು ನಾವು. ಇದು ಮೆಮೊರಿ ಸತಿ ಗೈಸ್ ಎಲ್ಲೋದ? ಎಲ್ಲಿ ಬರ್ತಿದ್ದಾರೆ? ಅದೇನಾ? ಇಲ್ದಲೆ ಜ್ಯೂಸ್ ಕುಡಿಬೇಕು. ಐಸಾದ್ರೆ ಓಲ್ಡ್ ಸ್ಟಾಕ್. ಐಸ್ ಇದ್ದಿದ್ರೆ ನ್ಯೂ ಸ್ಟಾಕ್. ಐಸಾದ್ರೆ ಓಲ್ಡ್ ಸ್ಟಾಕ್. ಕಬ್ಬನಲ್ಲಿ ಯಾರು ಐಸ್ ಹಾಕೊಂಡು ಕುಡಿಬಾರ್ದು. ಬಸ್ ಬಂದಿಲ್ಲ, ವೇಟಿಂಗ್. ಬಸ್ ನಂಬರ್ ಗೊತ್ತಿಲ್ಲ, ಬಸ್ ಬಂತು ಗೋಯಿಂಗ್. ಬಸ್ ನಂಬರ್ ಗೊತ್ತಿಲ್ಲ. ನೋಡಿ ಬಂದ್ರೆ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ಬಸ್ ಇಳ್ಕೊಳ್ಳೋದು. ಇದ್ದಾರೆ ನಾವು 3 ಜನ. ಒಂದು ನಾನು, ಒಂದು ಇವಳು, ಒಂದು ಅವಳು. ಬಸ್ಸಿನ ಡ್ರೈವರಿಗೆ ಸೀಟ್ ಬೆಲ್ಟೇ ಇಲ್ಲ. ಬಸ್ಸಿನ ಡ್ರೈವರ್ ಸೀಟ್ ಬೆಲ್ಟ್ ಮಾಡ್ಕೊಂಡು ಯಾಕಂಡೆ ಯಾಕೆ ಹೇಳು? ಯಾರನ್ನ ಹೇಳಲ್ಲ. ಇಳಿದು ಕಲಿಕೆ ಅಂತ ನಮ್ಮಷ್ಟೇ. ಇದ್ದ ಹೇಳಿದ್ದೆ ಅಲ್ಲಿ 90 ಅಂತ ಹೇಳಿದ್ದೆ. ಯಾವ್ದು ಕೇಳು? 90 ಅಂತ ಹೇಳಿದ್ದೆ. ಯಾವ್ದು ಕೇಳು? 1999 2 ಪರ್ಚೇಸಿಂಗ್. ಸಾಕಾಗಿ ಸುಸ್ತಾಗಿ ಬೆಂಗಳೂರು ಖಾಲಿ ಮಾಡಿದ್ರೆ ಸಾಕಲ್ಲ ಅನಿಸ್ತಿ. ಮೊನ್ನೆ ಅಲ್ಲಿ ಶರ್ಟ್ ತಗೊಂಡಿದ್ವಲ್ಲ ಹಾಸನಲ್ಲಿ, ಪ್ಯಾಂಟ್ ತಗೊಂಡ್ಲಿಲ್ಲ. ಅದಕ್ಕೆ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಹೋಗಿದ್ವಲ್ಲ, ಹೆಂಗಿದ್ರು ಸ್ವಲ್ಪ ಅವ್ನ ಎಕ್ಸಾಮ್ ಹೋದಾಗ ಸ್ವಲ್ಪ ಟೈಮ್ ಫ್ರೀ ಇತ್ತು ಅಂತ ಹೇಳಿ 1-2 ಪ್ಯಾಂಟ್ ಪರ್ಚೇಸ್ ಮಾಡ್ಕೊಂಡ್ವಿ ಮಕ್ಳಿಗೆ ಇಬ್ರಿಗೂ. ಅಲ್ಲಿಂದ ಲೇಟ್ ಆಯಿತು. ನಾವು ಪರ್ಚೇಸ್ ಮಾಡಿದ್ವಿ, ಬಟ್ ನೆಕ್ಸ್ಟ್ ಇವನು ಎಕ್ಸಾಮ್ ಮುಗಿಸ್ಕೊಂಬಂದ್ಬಿಟ್ಟು ತಿರ್ಗಾ ಮತ್ತೆ ವಾಪಸ್ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ. ಅದು ಬೇರೆ ತುಂಬ ಲೇಟ್ ಆಯಿತು. ಯಪ್ಪ, ನಮಗೆ ಬಸ್ ಬೇರೆ ಸಿಕ್ಕಿಲ್ಲ. ನಾವು ಮನೆಗೆ ಬರೋಷ್ಟೊತ್ತಿಗೆ ರಾತ್ರಿ 2 ಗಂಟೆ ಆಯಿತು. ಎಲ್ಲನೂ ಅದು ಸಂಡೇ ಆಗಿದ್ದರಿಂದ ಎಲ್ಲ ನಾನ್ ಸ್ಟಾಪ್ ಬಸ್ಗಳೆಲ್ಲ ಮೇಲ್ಗಡೆ ಹೋಗ್ತಾ ಇದೆ. ಫೈನಲಿ ನಾವು ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆನೇ ರಾತ್ರಿ 11 ಗಂಟೆ ಆಯಿತು. ನಾವು ನೆಲಮಂಗ್ಲಾಗ ಹೋಗಿ ಜಾಲಹಳ್ಳಿ ಕ್ರಾಸಲ್ಲಿ ಬಸ್ ಬರ್ದಲ್ಲೇ ನೆಲಮಂಗ್ಲ ಹೋಗಿ ನೆಲಮಂಗ್ಲದಲ್ಲಿ ವೆಯ್ಟ್ ಮಾಡಿ ಎಲ್ಲ ಕಡೆ ಹೆಚ್ಚು ಕಡಿಮೆ ಒಂದು 2-3 ಅವರ್ಸ್ ವೆಯ್ಟ್ ಮಾಡಿದ್ದೀವಿ. ಅಲ್ಲೆಲ್ಲ ವೆಯ್ಟ್ ಮಾಡಿ ಫೈನಲಿ ಒಂದು ಬಸ್ ಬಂತು. ರಾತ್ರಿ 2 ಗಂಟೆಗೆ ಹಾಸನ್ಗೆ ರಿಟರ್ನ್ ಆದ್ವಿ. ಅದನ್ನೆಲ್ಲ ದೊಡ್ಡವ್ರು ಮಾಡಿ ನಮ್ಮ ಡ್ಯೂಟಿಗಳನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಎಂತೆಂಥ ರಿಸ್ಕ್ಗಳನ್ನ ನಾವು ಅನುಭವಿಸ್ಬೇಕು ಅನ್ನೋದು ಅನುಭವಿಸ್ತಿರೋರಿಗೆ ಗೊತ್ತಿರತ್ತೆ. ಸೊ ಫೈನಲಿ ಇದಾಗಿತ್ತು ನಮ್ಮ ಬೆಂಗಳೂರು ಡೈರಿ ಕತೆ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಫಾಲೋ ಮಾಡ್ತಾ ಇರಿ.